ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ನಾವು ಕನ್ನಡ ಸಿನಿಮಾ ದ ರೂರಲ್ ಎಂಟರ್ಟೈನರ್ ರಾಮಾಯಣ ಬಗ್ಗೆ ಕಂಪ್ಲೀಟ್ ಸ್ಪಾಯ್ಲರ್ ರಿವ್ಯೂ ಮತ್ತು ಸ್ಟೋರಿ ಎಕ್ಸ್ಪ್ಲನೇಷನ್ ನೋಡೋಣ. ನಿಮಗೆ ವಿಲೇಜ್ ಬ್ಯಾಕ್ಡ್ರಾಪ್ ಮೂವೀಸ್ ಇಷ್ಟ ಇದ್ರೆ ಫ್ಯಾಮಿಲಿ ಎಮೋಷನ್ಸ್, ಲವ್ ಸ್ಟೋರಿ, ಆಕ್ಷನ್, ವಿಲೇಜ್ ಪಾಲಿಟಿಕ್ಸ್ ಮತ್ತು ಮಾಸ್ ಹೀರೋ ಮೊಮೆಂಟ್ಸ್ ಎಲ್ಲ ಒಂದೇ ಮೂವಿ ಅಲ್ಲಿ ಬೇಕು ಅಂದ್ರೆ ರಾಮಾಯಣ ನಿಮಗೆ ಸೂಟೇಬಲ್ ಸಿನಿಮಾ. ಈ ವಿಡಿಯೋ ಫುಲ್ ಸ್ಪಾಯ್ಲರ್ಸ್ ಇರುತ್ತೆ. ಸೊ ಮೂವಿ ನೋಡಿಲ್ಲ ಅಂದ್ರೆ ಫಸ್ಟ್ ಮೂವಿ ನೋಡಿ ಬನ್ನಿ. ಆಲ್ರೆಡಿ ಮೂವಿ ನೋಡಿದ್ರೆ ಈ ರಿವ್ಯೂ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಬಿಕಾಸ್ ಸ್ಟೋರಿ, ಪಾಸಿಟಿವ್ಸ್, ನೆಗೆಟಿವ್ಸ್, ಪರ್ಫಾರ್ಮೆನ್ಸಸ್ ಮತ್ತು ಫೈನಲ್ ವರ್ಡಿಕ್ಟ್ ಎಲ್ಲವನ್ನೂ ಡೀಟೇಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸಿನಿಮಾ ಒಂದು ಸಿಂಪಲ್ ವಿಲೇಜ್ ಅಟ್ಮಾಸ್ಫಿಯರ್ ಇಂದ ಸ್ಟಾರ್ಟ್ ಆಗುತ್ತೆ. ಬ್ಯೂಟಿಫುಲ್ ಫೀಲ್ಸ್, ವಿಲೇಜ್ ರೋಡ್ಸ್, ಲೋಕಲ್ ಪೀಪಲ್, ಫೆಸ್ಟಿವಲ್ಸ್ ಮತ್ತು ಪೀಸ್ಫುಲ್ ಲೈಫ್. ಆದ್ರೆ ಆ ಪೀಸ್ ತುಂಬಾ ಟೈಮ್ ಇರಲ್ಲ. ಇಲ್ಲಿ ನಮ್ಮ ಹೀರೋ ಸೀನಾ ಎಂಟ್ರಿ ಆಗುತ್ತೆ. ವಿಲೇಜ್ ಅಲ್ಲಿ ಅವನ ಹೆಸರು ಸಿಕ್ಸ್ತ್ ಸೆನ್ಸ್ ಸೀನಾ. ಯಾಕೆ ಅಂದ್ರೆ ಸೀನಾಗೆ ಯಾವಾಗ್ಲೂ ಯಾವ್ದೋ ಇಂಟ್ಯೂಷನ್ ಇರುತ್ತೆ. ಯಾವ್ದು ಪ್ರಾಬ್ಲಮ್ ಬರುತ್ತೆ, ಯಾವ್ದು ಸಿಚುವೇಶನ್ ಚೇಂಜ್ ಆಗುತ್ತೆ, ಯಾರು ಏನ್ ಮಾಡ್ತಾರೆ ಅಂತ ಮುಂಚೆನೆ ಗೆಸ್ ಮಾಡ್ತಾನೆ. ವಿಲೇಜ್ ಜನರು ಅವನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಅವನು ಆರ್ಡಿನರಿ ಯೂತ್ ಅಲ್ಲ, ಸ್ಮಾರ್ಟ್, ಬ್ರೇವ್ ಮತ್ತು ಹೆಲ್ಪಿಂಗ್ ನೇಚರ್ ಇರುವ ಹುಡುಗ. ಯಾರಿಗೆ ಪ್ರಾಬ್ಲಮ್ ಬಂದ್ರೂ ಫಸ್ಟ್ ಕಾಲ್ ಸೀನಾಗೆ. ಹೀರೋ ಇಂಟ್ರೊಡಕ್ಷನ್ ಸೀನ್ಸ್ ಫುಲ್ ಮಾಸ್ ಫೀಲ್ ಕೊಡುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹೀರೋ ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈರೆಕ್ಟರ್ ಬಿಗಿನಿಂಗ್ ಅಲ್ಲಿ ಹೀರೋ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಆಡಿಯನ್ಸ್ಗೆ ಸೀನಾ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ಸ್ಟೋರಿ ಸ್ಮೂತ್ ಆಗಿ ಹೋಗ್ತಾ ಇರುವಾಗ ಹೀರೋಯಿನ್ ಎಂಟ್ರಿ ಆಗುತ್ತೆ. ಹೀರೋ ಫಸ್ಟ್ ಲುಕ್ ಅಲ್ಲಿ ಇಂಪ್ರೆಸ್ ಆಗ್ತಾನೆ. ಹೀರೋಯಿನ್ ಇನಿಷಿಯಲಿ ಅವನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೆ ನಮಗೆ ಗೊತ್ತು ಕನ್ನಡ ಕಮರ್ಷಿಯಲ್ ಸಿನಿಮಾ ರೂಲ್ಸ್. ಹೀರೋ ಟ್ರೈ ಮಾಡ್ತಾನೆ, ಹೀರೋಯಿನ್ ಇಗ್ನೋರ್ ಮಾಡ್ತಾಳೆ. ಹೀರೋ ಇನ್ನೂ ಹೆಚ್ಚು ಟ್ರೈ ಮಾಡ್ತಾನೆ. ಫೈನಲಿ ಹೀರೋಯಿನ್ ಕೂಡ ಹೀರೋ ಮೇಲೆ ಇಂಟರೆಸ್ಟ್ ಡೆವಲಪ್ ಮಾಡ್ಕೊಳ್ತಾಳೆ. ಇವರ ಲವ್ ಟ್ರ್ಯಾಕ್ ವಿಲೇಜ್ ಫೆಸ್ಟಿವಲ್ಸ್, ಫೀಲ್ಸ್, ಸಾಂಗ್ಸ್ ಮತ್ತು ಕ್ಯೂಟ್ ಮೊಮೆಂಟ್ಸ್ ಇಂದ ತುಂಬಿದೆ. ಈ ಸೀನ್ಸ್ ಮೂವಿಗೆ ಲೈಟ್ ಹಾರ್ಟೆಡ್ ಫೀಲ್ ಕೊಡುತ್ತೆ. ವಿನಯ್ ರಾಜ್ಕುಮಾರ್ ಮತ್ತು ಮೇಘಾ ಶೆಟ್ಟಿ ಕೆಮಿಸ್ಟ್ರಿ ನ್ಯಾಚುರಲ್ ಅನಿಸುತ್ತೆ. ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದ್ರೆ ಈ ಹ್ಯಾಪಿನೆಸ್ ತುಂಬಾ ದಿನ ಇರಲ್ಲ. ಬಿಕಾಸ್ ಸ್ಟೋರಿ ಸ್ಲೋಲಿ ಕಾನ್ಫ್ಲಿಕ್ಟ್ ಸೈಡ್ಗೆ ಮೂವ್ ಆಗುತ್ತೆ. ವಿಲೇಜ್ ಅಲ್ಲಿ ಇನ್ಫ್ಲೂಯೆನ್ಸ್ ಇರುವ ಪವರ್ಫುಲ್ ಪೀಪಲ್ ಇದ್ದಾರೆ. ಅವರಿಗೆ ಪವರ್ ಮೈಂಟೈನ್ ಮಾಡ್ಬೇಕು. ಅವರಿಗೆ ಹೀರೋ ಪಾಪ್ಯುಲಾರಿಟಿ ಇಷ್ಟ ಆಗಲ್ಲ. ಸೀನಾ ಇನ್ಫ್ಲೂಯೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ವಿಲೇಜ್ ಜನರು ಅವನ ಸಪೋರ್ಟ್ ಮಾಡ್ತಿರ್ತಾರೆ. ಇದರಿಂದ ಜೆಲಸಿ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ಸ್, ಆರ್ಗ್ಯುಮೆಂಟ್ಸ್, ಹಿಡನ್ ಪ್ಲಾನ್ಸ್ ಎಲ್ಲ ಶುರು ಆಗುತ್ತೆ. ವಿಲೇಜ್ ಪಾಲಿಟಿಕ್ಸ್ ಗ್ರಾಜುಯಲಿ ಸ್ಟೋರಿನ ಸೀರಿಯಸ್ ಡೈರೆಕ್ಷನ್ಗೆ ತಗೊಂಡು ಹೋಗುತ್ತೆ. ಇಲ್ಲಿಂದ ಮೂವಿ ರಿಯಲ್ ಸ್ಟ್ರೆಂಗ್ತ್ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲಿ, ರಿಲೇಶನ್ಶಿಪ್ಸ್, ಸೋಷಿಯಲ್ ಇಶ್ಯೂಸ್ ಮತ್ತು ಪವರ್ ಸ್ಟ್ರಗಲ್ಸ್ ಆಡಿಯನ್ಸ್ಗೆ ಕ್ಲಿಯರ್ ಆಗುತ್ತೆ. ಡೈರೆಕ್ಟರ್ ವಿಲೇಜ್ ಲೈಫ್ನ ರಿಯಲಿಸ್ಟಿಕ್ ಆಗಿ ತೋರಿಸೋಕೆ ಟ್ರೈ ಮಾಡ್ತಾರೆ. ಕೆಲವು ಸೀನ್ಸ್ ತುಂಬಾ ಎಂಗೇಜಿಂಗ್ ಆಗಿವೆ. ಸೆಕೆಂಡ್ ಮೇಜರ್ ಟ್ರ್ಯಾಕ್ ಅಂದ್ರೆ ಫ್ಯಾಮಿಲಿ ಡ್ರಾಮಾ. ಸೀನಾ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾನೆ. ಪೇರೆಂಟ್ಸ್, ಎಲ್ಡರ್ಸ್ ಮತ್ತು ವಿಲೇಜ್ ಟ್ರೆಡಿಷನ್ಸ್ಗೆ ರೆಸ್ಪೆಕ್ಟ್ ಇರುತ್ತೆ. ಮೂವಿ ಎಮೋಷನಲ್ ಸೀನ್ಸ್ಗೆ ಹೆಚ್ಚು ಫೋಕಸ್ ಮಾಡುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತವೆ. ಕೆಲವು ಡಿಸಿಷನ್ಸ್ ರಿಲೇಶನ್ಶಿಪ್ಸ್ನ ಅಫೆಕ್ಟ್ ಮಾಡುತ್ತೆ. ಇವೆಲ್ಲ ಆಡಿಯನ್ಸ್ ಎಮೋಷನಲ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಸೀನಿಯರ್ ಆಕ್ಟರ್ಸ್ ಪರ್ಫಾರ್ಮೆನ್ಸಸ್ ತುಂಬಾ ಸ್ಟ್ರಾಂಗ್. ಕೆಲವು ಸೀನ್ಸ್ ನೋಡಿದಾಗ ಜೆನ್ಯೂಯಿನ್ ಫೀಲಿಂಗ್ ಬರುತ್ತೆ. ಆದ್ರೆ ಕೆಲವು ಸೀನ್ಸ್ ಸ್ವಲ್ಪ ಲೆಂಗ್ತಿ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಮೋಷನಲ್ ಇಂಪ್ಯಾಕ್ಟ್ ಇನ್ಕ್ರೀಸ್ ಮಾಡುತ್ತೆ. ಕಾನ್ಫ್ಲಿಕ್ಟ್ ಸ್ಲೋಲಿ ಬಿಲ್ಡ್ ಆಗ್ತವಿರುತ್ತೆ. ಫೈನಲಿ ಇಂಟರ್ವಲ್ ಹತ್ರ ಒಂದು ಮೇಜರ್ ಇನ್ಸಿಡೆಂಟ್ ನಡೆಯುತ್ತೆ. ಹೀರೋ ಡೈರೆಕ್ಟ್ ಆಗಿ ಅಪೋನೆಂಟ್ಸ್ ಜೊತೆ ಕ್ಲಾಶ್ ಆಗ್ತಾನೆ. ವಿಲೇಜ್ ಅಲ್ಲಿ ಟೆನ್ಷನ್ ಪೀಕ್ಗೆ ರೀಚ್ ಆಗುತ್ತೆ. ಫ್ಯಾಮಿಲಿ ಮತ್ತು ವಿಲೇಜ್ ಫ್ಯೂಚರ್ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಇಂಟರ್ವಲ್ ಬ್ಲಾಕ್ ಆಡಿಯನ್ಸ್ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಮಾಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ಇದು ಮೂವಿನ ಬೆಸ್ಟ್ ಪೋರನ್ಸ್ ಅಲ್ಲಿ ಒಂದು. ಸೆಕೆಂಡ್ ಹಾಫ್ ಅಲ್ಲಿ ಸೀನಾ ಕಂಪ್ಲೀಟ್ ಡಿಫರೆಂಟ್ ಅವತಾರ್ ಅಲ್ಲಿ ಕಾಣಿಸಿಕೊಳ್ತಾನೆ. ಈಗ ಅವನು ರೊಮ್ಯಾನ್ಸ್ ಹೀರೋ ಅಲ್ಲ, ರೆಸ್ಪಾನ್ಸಿಬಲ್ ಲೀಡರ್. ವಿಲೇಜ್ ಜನರ ಟ್ರಸ್ಟ್ ಸೇವ್ ಮಾಡಬೇಕು. ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡಬೇಕು. ಎನಿಮೀಸ್ ಫೇಸ್ ಮಾಡಬೇಕು. ಆಕ್ಷನ್ ಸೀನ್ಸ್ ಇನ್ಕ್ರೀಸ್ ಆಗುತ್ತೆ. ಮಾಸ್ ಮೊಮೆಂಟ್ಸ್ ಕೂಡ ಹೆಚ್ಚು ಸಿಗುತ್ತೆ. ಹೀರೋ ಅಪೋನೆಂಟ್ಸ್ಗೆ ಚಾಲೆಂಜ್ ಕೊಡ್ತಾನೆ. ವಿಲೇಜ್ ಜನರು ಸಪೋರ್ಟ್ ಮಾಡ್ತಾರೆ. ಕೆಲವು ಆಕ್ಷನ್ ಸೀನ್ಸ್ ಸ್ಟೈಲಿಶ್ ಆಗಿವೆ. ಆದ್ರೆ ಆನೆಸ್ಟ್ಲಿ ಕೆಲವು ಸೀನ್ಸ್ ಪ್ರಿಡಿಕ್ಟಬಲ್. ಆಡಿಯನ್ಸ್ಗೆ ಮುಂಚೆನೇ ಔಟ್ಕಮ್ ಗೆಸ್ ಮಾಡಬಹುದು. ಸ್ಟಿಲ್ ಕಮರ್ಷಿಯಲ್ ಸಿನಿಮಾ ಫ್ಯಾನ್ಸ್ಗೆ ಈ ಪೋರ್ಷನ್ಸ್ ಎಂಜಾಯ್ ಮಾಡಬಹುದು. ಸ್ಟೋರಿ ಕ್ಲೈಮ್ಯಾಕ್ಸ್ಗೆ ಮೂವ್ ಆಗ್ತವಿರುತ್ತೆ.
ಹೀರೋ ಮತ್ತು ವಿಲನ್ ಮಧ್ಯೆ ಫೈನಲ್ ಕಾನ್ಫ್ರಂಟೇಷನ್ ಸೆಟಪ್ ಆಗುತ್ತೆ. ವಿಲೇಜ್ ಡಿವೈಡ್ ಆಗಿರುತ್ತೆ. ಒಂದು ಸೈಡ್ ಹೀರೋ ಸಪೋರ್ಟ್, ಇನ್ನೊಂದು ಸೈಡ್ ಪವರ್ ಹಂಗ್ರಿ ಪೀಪಲ್. ಹೀರೋಯಿನ್ ಕೂಡ ಹೀರೋ ಸಪೋರ್ಟ್ ಅಲ್ಲಿ ಸ್ಟ್ರಾಂಗ್ ರೋಲ್ ಪ್ಲೇ ಮಾಡ್ತಾಳೆ. ಫ್ಯಾಮಿಲಿ ಎಮೋಷನ್ಸ್ ಮತ್ತು ವಿಲೇಜ್ ಫ್ಯೂಚರ್ ಎರಡು ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ನಡೆಯುತ್ತೆ. ಡೈರೆಕ್ಟರ್ ಯೂನಿಟಿ, ಟ್ರಸ್ಟ್ ಮತ್ತು ಆನೆಸ್ಟಿ ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತಾರೆ. ಮೆಸೇಜ್ ತುಂಬಾ ಪಾಸಿಟಿವ್, ಎಕ್ಸಿಕ್ಯೂಷನ್ ಕೂಡ ಮೋಸ್ಟ್ಲಿ ಗುಡ್. ಆದ್ರೆ ಎಡಿಟಿಂಗ್ ಸ್ವಲ್ಪ ಟೈಟ್ ಇದ್ದರೆ ಇಂಪ್ಯಾಕ್ಟ್ ಇನ್ನೂ ಹೆಚ್ಚು ಇರಬಹುದಿತ್ತು. ಫೈನಲಿ ಕ್ಲೈಮ್ಯಾಕ್ಸ್ ಅರೈವ್ ಆಗುತ್ತೆ. ಹೀರೋ ಇಂಟೆಲಿಜೆನ್ಸ್ ಮತ್ತು ಕರೇಜ್ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾನೆ. ವಿಲನ್ಸ್ ಪ್ಲಾನ್ಸ್ ಫೇಲ್ ಆಗುತ್ತೆ. ಟ್ರೂತ್ ರಿವೀಲ್ ಆಗುತ್ತೆ. ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಸೆಟಲ್ ಆಗುತ್ತೆ. ಲವ್ ಸ್ಟೋರಿಗೆ ಕ್ಲೋಸರ್ ಸಿಗುತ್ತೆ. ವಿಲೇಜ್ ಅಲ್ಲಿ ಪೀಸ್ ರಿಸ್ಟೋರ್ ಆಗುತ್ತೆ. ಎಂಡಿಂಗ್ ಪ್ರಿಡಿಕ್ಟಬಲ್ ಇದ್ರೂ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ಆಡಿಯನ್ಸ್ ಥಿಯೇಟರ್ ಇಂದ ಪಾಸಿಟಿವ್ ಫೀಲಿಂಗ್ ಜೊತೆ ಹೊರಗೆ ಬರ್ತಾರೆ. ಈಗ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋಣ. ವಿನಯ್ ರಾಜ್ಕುಮಾರ್ ಮೂವಿನ ಕಂಪ್ಲೀಟ್ ಕ್ಯಾರಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಸ್ಟ್ರಾಂಗ್, ಎಮೋಷನಲ್ ಸೀನ್ಸ್ ಅಲ್ಲಿ ಕನ್ವಿನ್ಸಿಂಗ್, ಆಕ್ಷನ್ ಸೀನ್ಸ್ ಅಲ್ಲಿ ಎನರ್ಜೆಟಿಕ್, ಮಾಸ್ ಮೊಮೆಂಟ್ಸ್ ಅಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಮೇಘಾ ಶೆಟ್ಟಿ ರೋಲ್ ಸಿಂಪಲ್ ಆದ್ರೂ ಎಫೆಕ್ಟಿವ್. ಕೆಮಿಸ್ಟ್ರಿ ನ್ಯಾಚುರಲ್ ಅನಿಸುತ್ತೆ. ಸಪೋರ್ಟಿಂಗ್ ಕಾಸ್ಟ್ ಎಸ್ಪೆಷಲಿ ಸೀನಿಯರ್ ಆಕ್ಟರ್ಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ವಿಲೇಜ್ ಅಟ್ಮಾಸ್ಫಿಯರ್ ರಿಯಲಿಸ್ಟಿಕ್ ಅನ್ನೋಕೆ ಇವರ ಕಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್. ಮ್ಯೂಸಿಕ್ ಡೀಸೆಂಟ್ ಇದೆ. ಸಾಂಗ್ಸ್ ಓಕೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲವು ಸೀನ್ಸ್ ಎಲಿವೇಟ್ ಮಾಡುತ್ತೆ. ಸಿನಿಮಾಟೋಗ್ರಫಿ ವಿಲೇಜ್ ಬ್ಯೂಟಿನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ. ಸೊ ಫ್ರೆಂಡ್ಸ್, ಗ್ರಾಮಾಯಣ ಪರ್ಫೆಕ್ಟ್ ಸಿನಿಮಾ ಅಲ್ಲ. ಸ್ಟೋರಿ ಅಲ್ಲಿ ಪ್ರಿಡಿಕ್ಟಬಲ್ ಮೊಮೆಂಟ್ಸ್ ಇದೆ. ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಆಗಬಹುದಿತ್ತು. ಕೆಲವು ಸೀನ್ಸ್ ಅನ್ನೆಸೆಸರಿ ಸ್ಟ್ರೆಚ್ ಆಗಿವೆ. ಆದ್ರೆ ಓವರ್ಆಲ್ ಮೂವಿ ಎಂಟರ್ಟೈನಿಂಗ್. ಫ್ಯಾಮಿಲಿ ಆಡಿಯನ್ಸ್ಗೆ ಸೂಟೇಬಲ್. ವಿಲೇಜ್ ಡ್ರಾಮಾ ಫ್ಯಾನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್, ಎಮೋಷನಲ್ ಮೊಮೆಂಟ್ಸ್ ಮತ್ತು ರೂರಲ್ ಅಟ್ಮಾಸ್ಫಿಯರ್ ಮೂವಿನ ಸೇವ್ ಮಾಡುತ್ತೆ. ಗ್ರಾಮಾಯಣ ಇಸ್ ಎ ಡೀಸೆಂಟ್ ರೂರಲ್ ಎಂಟರ್ಟೈನರ್ ವಿತ್ ಗುಡ್ ಎಮೋಷನ್ಸ್, ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್ ಅಂಡ್ ಎ ಸ್ಯಾಟಿಸ್ಫೈಯಿಂಗ್ ಕ್ಲೈಮ್ಯಾಕ್ಸ್. ನೀವು ಮೂವಿ ನೋಡಿದ್ದೀರಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನೆಕ್ಸ್ಟ್ ರಿವ್ಯೂ ಜೊತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸೇಫ್. ಜೈ ಕನ್ನಡ ಸಿನಿಮಾ.